ಹಲೋ ಫ್ರೆಂಡ್ಸ್, ನಿಮಗೆಲ್ಲ ಹೊಸ ವಿಡಿಯೋಗೆ ಸ್ವಾಗತ. ಫ್ರೆಂಡ್ಸ್, ರಚಿತಾ ರಾಮ್ ಅಂದರೆ ಕನ್ನಡ ಸಿನಿಮಾ ಇಂಡಸ್ಟ್ರಿಯಲ್ಲಿ ಯಾರಿಗೆ ತಾನೇ ಗೊತ್ತಿಲ್ಲ ಹೇಳಿ. ತಮ್ಮ ನಟನೆಯಿಂದ, ಡಿಂಪಲ್ ಫೇಸಿಂದಾನೇ ಇಡೀ ಕರ್ನಾಟಕದ ಜನರ ಮನಗೆದ್ದಂತಹ ನಟಿ ರಚಿತಾ ರಾಮ್. ರಚಿತಾ ರಾಮ್ ಕನ್ನಡದ ಟಾಪ್ ನಟಿಯಾಗಿದ್ದರೂ ಕೂಡ, ಸಾಕಷ್ಟು ಹಿಟ್ ಸಿನಿಮಾಗಳನ್ನು ನೀಡಿದ್ರೂ ಕೂಡ ಈಗ ರಚಿತಾ ರಾಮ್ಗೆ ಸಿನಿಮಾಗಳಲ್ಲಿ ನಟಿಸುವ ಅವಕಾಶಗಳೇ ಸಿಗ್ತಾ ಇಲ್ಲ. ಒಂದು ಕಾಲದಲ್ಲಿ ರಚಿತಾ ರಾಮ್ ಸಿನಿಮಾ ಇಂಡಸ್ಟ್ರಿಗೆ ಎಂಟ್ರಿ ಕೊಡೋದಕ್ಕೆ ಏನೆಲ್ಲ ಮಾಡಿದ್ರು ಗೊತ್ತಾ? ದರ್ಶನ್ ಅವರ ತಾಯಿ ಮೀನಾ ತೂಗುದೀಪ್ ಅವರಿಗೆ ರಚಿತಾ ರಾಮ್ ಮಾತು ಕೊಟ್ಟಿದ್ದು ಹೇಗೆ? ಐ ಲವ್ ಯು ಸಿನಿಮಾದಲ್ಲಿ ರಚಿತಾ ರಾಮ್ಗೆ ಏನಾಯ್ತು? 35 ವರ್ಷವಾದ್ರೂ ರಚಿತಾ ರಾಮ್ ಇನ್ನೂ ಕೂಡ ಯಾಕೆ ಮದುವೆ ಆಗಿಲ್ಲ? ರಚಿತಾ ರಾಮ್ಗೆ ಬಾಯ್ ಫ್ರೆಂಡ್ ಇದ್ದಾರಾ? ರಚಿತಾ ರಾಮ್ ರಿಲೇಶನ್ಶಿಪ್ನಲ್ಲಿ ಇದ್ದಾರಾ? ಇದೇ ರೀತಿ ನಿಮಗೆ ತಿಳಿಯದ ರಚಿತಾ ರಾಮ್ ಬಗೆಗಿನ ಸಾಕಷ್ಟು ವಿಷಯಗಳನ್ನು ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಹೇಳ್ತಾ ಇದ್ದೀವಿ. ನೀವು ಕೂಡ ರಚಿತಾ ರಾಮ್ ಅವರ ಅಭಿಮಾನಿಯಾಗಿದ್ರೆ ತಪ್ಪದೆ ವಿಡಿಯೋಗೊಂದು ಲೈಕ್ ಮಾಡಿ, ಹಾಗೆ ಎಲ್ಲೂ ಸ್ಕಿಪ್ ಮಾಡದೆ ವಿಡಿಯೋವನ್ನ ಕೊನೆವರೆಗೂ ನೋಡಿ. ಫ್ರೆಂಡ್ಸ್, ರಚಿತಾ ರಾಮ್ ಹುಟ್ಟಿದ್ದು 1992 ಅಕ್ಟೋಬರ್ 3ರಂದು ಬೆಂಗಳೂರಿನಲ್ಲಿ. ರಚಿತಾ ರಾಮ್ರ ಮೊದಲ ಹೆಸರು ಬಿಂದಿಯಾ ರಾಮ್. ಇನ್ನು ಇವರು ಮೂಲತಃ ಮಧ್ಯಪ್ರದೇಶದ ಭೂಪಾಲ್ನವರು. ರಚಿತಾರ ತಂದೆ ರಾಮ್ ಪ್ರಮುಖ ಭರತನಾಟ್ಯ ಕಲಾವಿದ. ರಚಿತಾ ರಾಮ್ರ ತಂದೆ ಸುಮಾರು 500ಕ್ಕೂ ಹೆಚ್ಚು ನೃತ್ಯ ಕಾರ್ಯಕ್ರಮಗಳನ್ನು ನೀಡಿದ್ದಾರೆ. ರಚಿತಾರ ಸಹೋದರಿ ನಿತ್ಯ ರಾಮ್ ಕೂಡ ಕನ್ನಡ ಹಾಗೂ ತಮಿಳು ಕಿರುತೆರೆಯಲ್ಲಿ ಹಲವಾರು ಸೀರಿಯಲ್ಗಳಲ್ಲಿ ನಟಿಸಿದ್ದಾರೆ. ಕಥಕ್ ಮತ್ತು ಭರತನಾಟ್ಯದಲ್ಲಿ ತರಬೇತಿ ಪಡೆದಿದ್ದ ರಚಿತಾ ರಾಮ್ ಸುಮಾರು 50ಕ್ಕೂ ಹೆಚ್ಚು ನೃತ್ಯ ಪ್ರದರ್ಶನಗಳನ್ನು ನೀಡಿದ್ದಾರೆ. ಇನ್ನು ರಚಿತಾ ರಾಮ್ ನಿತ್ಯ ಅವರು ನಟಿಸ್ತಾ ಇದ್ದಂತಹ ಬೆಂಕಿಯಲ್ಲಿ ಅರಳಿದವು ಸೀರಿಯಲ್ನ ಮೂಲಕ ಕಿರುತೆರೆಗೆ ಎಂಟ್ರಿಯನ್ನ ಕೊಡ್ತಾರೆ. ನಂತರ ಜಿ ಕನ್ನಡದಲ್ಲಿ ಪ್ರಸಾರವಾಗ್ತಾ ಇದ್ದಂತಹ ಅರಸಿ ಸೀರಿಯಲ್ನಲ್ಲಿ ಪ್ರಮುಖ ಪಾತ್ರದಲ್ಲಿ ನಟಿಸಿ ಜನಮನ್ನಣೆಯನ್ನ ಪಡೆದುಕೊಳ್ತಾರೆ. ಇದೇ ಟೈಮ್ನಲ್ಲಿ ಅಂದರೆ 2012ರಲ್ಲಿ ದರ್ಶನ್ ಅವರ ಬುಲ್ಬುಲ್ ಸಿನಿಮಾದ ಪ್ರೀ ಪ್ರೊಡಕ್ಷನ್ ಕೆಲಸಗಳು ಕೂಡ ನಡೀತಾ ಇರುತ್ತೆ. ಈ ಸಿನಿಮಾವನ್ನ ತೂಗುದೀಪ ಬ್ಯಾನರ್ನಲ್ಲೇ ನಿರ್ಮಾಣ ಮಾಡ್ತಾ ಇರ್ತಾರೆ. ದರ್ಶನ್ ಅವರ ತಾಯಿ ಮೀನಾ ತೂಗುದೀಪ್ ಅವರೇ ಈ ಸಿನಿಮಾದ ನಿರ್ಮಾಪಕಿಯಾಗಿರ್ತಾರೆ. ಈ ಸಿನಿಮಾಗೆ ಯಾರಾದರೂ ಫ್ರೆಶ್ ಲುಕ್ನ ಹೀರೋಯಿನ್ ಬೇಕು ಅಂತ ದಿನಕರ್ ತೂಗುದೀಪ್ ಅವರು ಹೀರೋಯಿನ್ಗಾಗಿ ಹುಡುಕಾಟ ನಡೆಸ್ತಾ ಇರ್ತಾರೆ. ಸುಮಾರು 200 ಜನ ಹುಡುಗಿಯರು ಬುಲ್ಬುಲ್ ಸಿನಿಮಾಗೆ ಆಡಿಷನ್ ಕೊಟ್ಟಿರ್ತಾರೆ. ಅದರಲ್ಲಿ ರಚಿತಾ ರಾಮ್ ಆಯ್ಕೆ ಆಗ್ತಾರೆ. ಮೊದಲು ರಚಿತಾ ರಾಮ್ಗೆ ಇದನ್ನೆಲ್ಲ ನಂಬೋದಕ್ಕೆ ಆಗೋದಿಲ್ಲ. ದರ್ಶನ್ ಅನ್ನೋ ದೊಡ್ಡ ಸ್ಟಾರ್ ಜೊತೆಗೆ, ಅದರಲ್ಲೂ ಅಂಬರೀಷ್, ಸಾಧು ಕೋಕಿಲ, ಹೀಗೆ ದೊಡ್ಡ ದೊಡ್ಡ ಕಲಾವಿದರ ಜೊತೆಗೆ ಸಿನಿಮಾ ಮಾಡುವ ಅವಕಾಶ ಸಿಕ್ಕಿದೆ ಅನ್ನೋದನ್ನ ರಚಿತಾ ರಾಮ್ಗೆ ನಂಬೋದಕ್ಕೆ ಆಗೋದಿಲ್ಲ. ನಂತರ ಬುಲ್ಬುಲ್ ಸಿನಿಮಾದ ಶೂಟಿಂಗ್ ಆಗಿ ಸಿನಿಮಾ ಟೀಮ್ ಫಾರಿನ್ ಲೊಕೇಶನ್ಗೆ ಹೋಗಿರ್ತಾರೆ. ಅಲ್ಲಿ ರಚಿತಾ ರಾಮ್ಗೆ ದರ್ಶನ್ ಅವರೊಟ್ಟಿಗೆ ನಟನೆ ಮಾಡೋದಕ್ಕೆ ಆಗ್ತಾ ಇರೋದಿಲ್ಲ. ತುಂಬಾನೇ ಎದುರುಕೊಂಡಿರ್ತಾರೆ. ಆಗ ದರ್ಶನ್ ಅವರು ಹಾಗೆ ದಿನಕರ್ ಅವರು ರಚಿತಾ ರಾಮ್ಗೆ ಧೈರ್ಯ ತುಂಬುತ್ತಾರೆ. ನಂತರ ಬುಲ್ಬುಲ್ ಸಿನಿಮಾ ರಿಲೀಸ್ ಆಗುತ್ತೆ. ತುಂಬಾ ದೊಡ್ಡ ಮಟ್ಟದಲ್ಲಿ ಸಕ್ಸಸ್ ಅನ್ನ ಕಾಣುತ್ತೆ. ನಂತರ ರಚಿತಾ ರಾಮ್ ದರ್ಶನ್ ಅವರ ತಾಯಿಗೆ ಒಂದು ಮಾತು ಕೊಡ್ತಾರೆ. ನನ್ನನ್ನು ಸಿನಿಮಾ ರಂಗಕ್ಕೆ ತಂದಿದ್ದು ನೀವೇ. ನಾನು ಸಿನಿಮಾ ಇಂಡಸ್ಟ್ರಿಯಲ್ಲಿ ಇರೋವರೆಗೂ ಕೂಡ ನಿಮ್ಮ ಹೆಸರಿಗೆ ಕಳಂಕ ತರುವಂಥದ್ದು ಅಥವಾ ನಿಮ್ಮ ಹೆಸರನ್ನ ಹಾಳು ಮಾಡುವಂತಹ ಕೆಲಸವನ್ನ ಯಾವತ್ತೂ ಮಾಡೋದಿಲ್ಲ ಅಂತ ಮಾತನ್ನ ಕೊಡ್ತಾರೆ. ಈ ಸಿನಿಮಾದಿಂದ ರಚಿತಾ ರಾಮ್ ಜೀವನವೇ ಬದಲಾಗಿ ಹೋಗುತ್ತೆ. ಕನ್ನಡದ ದೊಡ್ಡ ದೊಡ್ಡ ಕಲಾವಿದರ ಜೊತೆ ಸಿನಿಮಾ ಮಾಡುವ ಅವಕಾಶಗಳು ಅರಿದು ಬರೋದಕ್ಕೆ ಶುರುವಾಗುತ್ತೆ. ನೋಡ್ತಿದ್ದ ಹಾಗೇನೆ ರಚಿತಾ ರಾಮ್ ಕನ್ನಡದ ಸಿನಿಮಾ ರಂಗದಲ್ಲಿ ಡಿಂಪಲ್ ಕ್ವೀನ್ ಅಂತಾನೆ ತಮ್ಮದೇ ಆದ ಹೆಸರನ್ನ ಮಾಡ್ತಾರೆ. ಇಲ್ಲಿಗೆ ಸರಿಯಾಗಿ ಸುಮಾರು 10 ವರ್ಷಗಳ ಕಾಲ ಕನ್ನಡ ಸಿನಿಮಾ ರಂಗದಲ್ಲಿ ರಚಿತಾ ರಾಮ್ ಅವರು ಟಾಪ್ ನಟಿಯಾಗಿ ಮಿಂಚಿದ್ರು. ಇನ್ನು 2019ರಲ್ಲಿ ಉಪೇಂದ್ರ ಹಾಗೂ ರಚಿತಾ ಅವರ ಕಾಂಬಿನೇಷನ್ ಅಲ್ಲಿ ಐ ಲವ್ ಯು ಅನ್ನೋ ಒಂದು ಸಿನಿಮಾ ಬರುತ್ತೆ. ಈ ಸಿನಿಮಾದಿಂದ ರಚಿತಾ ರಾಮ್ ಬಗ್ಗೆ ಇದ್ದಂತಹ ಇಮೇಜ್ ಎಲ್ಲವೂ ಕೂಡ ಹಾಳಾಗಿ ಹೋಗುತ್ತೆ. ಇದರಿಂದ ರಚಿತಾ ಕೂಡ ಕಣ್ಣೀರಾಗ್ತಾರೆ. ಈ ಸಿನಿಮಾದ ಒಂದು ಸಾಂಗ್ನಲ್ಲಿ ರಚಿತಾ ಅರೆಬರೆ ಬಟ್ಟೆಯಲ್ಲಿ ತುಂಬಾನೇ ರೊಮ್ಯಾಂಟಿಕ್ ಆಗಿ ನಡೆಸಿದ್ರು. ಈ ಹಿಂದೆ ರಚಿತಾರನ್ನ ಈ ರೀತಿ ನೋಡದ ಅಭಿಮಾನಿಗಳಿಗೆ ಬೇಸರವಾಗಿತ್ತು. ಹೀಗಾಗಿ ರಚಿತಾ ರಾಮ್ ಕೂಡ ಕಣ್ಣೀರಿಟ್ಟು ಇನ್ನು ಮುಂದೆ ಈ ರೀತಿಯ ಸಿನಿಮಾಗಳನ್ನ ಮಾಡೋದಿಲ್ಲ ಅಂತ ಹೇಳಿದ್ರು. ಆ ಟೈಮ್ನಲ್ಲಿ ರಚಿತಾ ರಾಮ್ ಹಾಗೂ ಉಪೇಂದ್ರ ಅವರ ಪತ್ನಿ ಪ್ರಿಯಾಂಕಾ ಅವರ ಮಧ್ಯ ವಾದ ವಿವಾದ ಮತ್ತು ಮನಸ್ತಾಪ ಕೂಡ ಆಗಿತ್ತು. ನಂತರ 2021ರಲ್ಲಿ ಅಜಯ್ ರಾವ್ ಜೊತೆ ಲವ್ ಯು ರಚ್ಚು ಸಿನಿಮಾದಲ್ಲಿ ಮತ್ತದೇ ಬೆತ್ತಲೆ ಬಟ್ಟೆಯಲ್ಲಿ ರೊಮ್ಯಾಂಟಿಕ್ ಸೀನ್ಗಳಲ್ಲಿ ನಟಿಸಿದ್ರು. ಆ ಟೈಮ್ನಲ್ಲಿ ರಚಿತಾ ರಾಮ್ ಸಾಕಷ್ಟು ಟ್ರೋಲ್ ಕೂಡ ಆಗಿದ್ರು. ಆಗ ಮಾಧ್ಯಮದವರು ಐ ಲವ್ ಯು ಸಿನಿಮಾದ ಟೈಮ್ನಲ್ಲಿ ಈ ರೀತಿಯ ಸಿನಿಮಾಗಳನ್ನ ಮಾಡೋದಿಲ್ಲ ಅಂತ ಹೇಳಿದ್ರಿ, ಈಗ ಮತ್ತದೇ ರೀತಿಯ ಸಿನಿಮಾಗಳನ್ನ ಮಾಡಿದೀರಾ ಅಂತ ಪ್ರಶ್ನೆಯನ್ನ ಕೇಳಿದ್ರು. ಆಗ ರಚಿತಾ ರಾಮ್ ಅವರು
ಫಸ್ಟ್ ನೈಟ್ನಲ್ಲಿ ನೀವು ಏನು ಮಾಡ್ತೀರಾ ಅಂತ ಮಾಧ್ಯಮದವರಿಗೆ ಪ್ರಶ್ನೆಯನ್ನು ಕೇಳಿದರು. ಫಸ್ಟ್ ನೈಟ್ನಲ್ಲಿ ಎಲ್ಲರೂ ಕೂಡ ಏನು ಮಾಡ್ತಾರೆ, ರೊಮ್ಯಾನ್ಸನ್ನು ಮಾಡ್ತಾರೆ, ಅದನ್ನೇ ತೋರಿಸಿದ್ದೀವಿ ಅಂತ ಹೇಳಿದರು. ರಚಿತಾ ರಾಮ್ರ ಈ ಒಂದು ಹೇಳಿಕೆ ಸಾಕಷ್ಟು ವೈರಲ್ ಆಯಿತು, ಸಾಕಷ್ಟು ಟ್ರೋಲ್ ಕೂಡ ಆಯಿತು. ಈಗಲೂ ಕೂಡ ಈ ಒಂದು ವಿಡಿಯೋವನ್ನು ಟ್ರೋಲ್ ಮಾಡೋದಕ್ಕೆ ಹಾಗೆ ಮೀಮ್ಸ್ಗಳಿಗೆ ಬಳಸ್ತಾ ಇದ್ದಾರೆ. ಇನ್ನು ಈಗಲೂ ಸಿನಿಮಾ ರಂಗದಲ್ಲಿ ನಾಯಕಿಯಾಗಿ ಮಿಂಚ್ತಾ ಇರುವಂತಹ ರಚಿತಾ ರಾಮ್ ಅವರಿಗೆ ಇತ್ತೀಚಿನ ದಿನಗಳಲ್ಲಿ ಸಿನಿಮಾ ರಂಗದಲ್ಲಿ ರಚಿತಾ ರಾಮ್ ಅವರಿಗೆ ಅವಕಾಶಗಳು ಕಡಿಮೆ ಆಗ್ತಾ ಇವೆ. ಇನ್ನು ಈಗ ರಚಿತಾ ರಾಮ್ ನಟಿಸ್ತಾ ಇರುವಂತಹ ಸಿನಿಮಾಗಳೆಲ್ಲ ಹೊಸ ಕಲಾವಿದರ ಜೊತೆಗೆ, ಅದರಲ್ಲೂ ಚಿಕ್ಕ ಪುಟ್ಟ ಸಿನಿಮಾಗಳಲ್ಲಿ. ಇದಕ್ಕೆ ಕಾರಣ ರಚಿತಾ ರಾಮ್ ಸಿನಿಮಾ ಇಂಡಸ್ಟ್ರಿಗೆ ಎಂಟ್ರಿ ಕೊಟ್ಟು 10 ವರ್ಷಗಳೇ ಆಗಿವೆ. ಜೊತೆಗೆ ಹೊಸ ಹೊಸ ಕಲಾವಿದರು, ಹೀರೋಯಿನ್ಗಳು ಸಿನಿಮಾ ಇಂಡಸ್ಟ್ರಿಗೆ ಎಂಟ್ರಿ ಕೊಡ್ತಾ ಇದ್ದಾರೆ. ಹೀಗಾಗಿ ರಚಿತಾ ರಾಮ್ ಅವರಿಗೆ ಸಿನಿಮಾಗಳಲ್ಲಿ ಅವಕಾಶಗಳು ಕಡಿಮೆ ಆಗ್ತಾ ಇವೆ. ಇನ್ನು ಸಾಕಷ್ಟು ಜನ ಅಭಿಮಾನಿಗಳಲ್ಲಿ ಇರುವಂತಹ ಪ್ರಶ್ನೆ ಏನು ಅಂದರೆ, ರಚಿತಾ ರಾಮ್ ಅವರು ಇನ್ನೂ ಯಾಕೆ ಮದುವೆ ಆಗಿಲ್ಲ, ಅವರಿಗೆ ಬಾಯ್ ಫ್ರೆಂಡ್ ಇದ್ದಾರಾ, ಯಾರೊಟ್ಟಿಗಾದ್ರೂ ರಿಲೇಶನ್ಶಿಪ್ನಲ್ಲಿ ಇದ್ದಾರಾ ಅಂತ. ಇದರ ಬಗ್ಗೆ ಹೇಳೋದಾದರೆ, ಸಿನಿಮಾ ಇಂಡಸ್ಟ್ರಿಯಲ್ಲಿ ನಟಿಯರಿಗೆ ಅಂದರೆ ಹೀರೋಯಿನ್ಗಳಿಗೆ ಮದುವೆ ಆದರೆ ಸಿನಿಮಾಗಳಲ್ಲಿ ನಟಿಸುವ ಅವಕಾಶಗಳು ಕಡಿಮೆ ಆಗುತ್ತೆ. ಹೀಗಾಗಿ ಸಾಕಷ್ಟು ಜನ ನಟಿಯರು ಮದುವೆ ಆಗೋದಿಲ್ಲ. ಕೆಲವರು ಮದುವೆ ಆಗಿದ್ರೂ ಕೂಡ ಅದನ್ನು ಮುಚ್ಚಿ ಇಡ್ತಾರೆ. ಇನ್ನು ಕೆಲವರು ರಿಲೇಶನ್ಶಿಪ್ನಲ್ಲಿ ಇರ್ತಾರೆ, ಆದರೆ ಮದುವೆ ಆಗೋದಿಲ್ಲ. ಹೀಗಾಗಿ ರಚಿತಾ ರಾಮ್ ಕೂಡ ಮದುವೆ ಆದರೆ ಸಿನಿಮಾಗಳಲ್ಲಿ ಅವಕಾಶಗಳು ಕಡಿಮೆ ಆಗ್ಬೋದು ಅನ್ನೋ ಕಾರಣಕ್ಕೆ ಇನ್ನೂ ಕೂಡ ಮದುವೆ ಆಗಿಲ್ಲ ಅಂತ ಸಾಕಷ್ಟು ಸುದ್ದಿಗಳು ಹರಿದಾಡುತ್ತೆ. ಇನ್ನು ಅವರ ಬಾಯ್ ಫ್ರೆಂಡ್ ಅಥವಾ ರಿಲೇಶನ್ಶಿಪ್ನ ವಿಚಾರಕ್ಕೆ ಬಂದರೆ, ಇಲ್ಲಿವರೆಗೂ ಕೂಡ ಅವರು ಈ ರೀತಿಯ ವಿಚಾರಗಳಿಂದ ಸುದ್ದಿ ಆಗಿಲ್ಲ. ಹೀಗಾಗಿ ಇದರ ಬಗ್ಗೆ ಎಲ್ಲೂ ಕೂಡ ಸ್ಪಷ್ಟವಾದ ಮಾಹಿತಿ ಇಲ್ಲ. ಇನ್ನು ನೀವು ಕೂಡ ರಚಿತಾ ರಾಮ್ ಅವರ ಅಭಿಮಾನಿಯಾಗಿದ್ದರೆ ತಪ್ಪದೇ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ, ಹಾಗೆ ವಿಡಿಯೋಗೊಂದು ಲೈಕ್ ಮಾಡಿ, ವಿಡಿಯೋನ ಆದಷ್ಟು ಎಲ್ಲ ಕಡೆ ಶೇರ್ ಮಾಡ್ತಾ, ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.